ದುಡಿಯಲು ರೈತರು ಕಣ್ಣೀರು ಒರೆಸಿದಾಗ ಕಣ್ಣೀರು ಹಾಕಿದಾಗ ಕಣ್ಣೀರು ಒರೆಸ್ತಕ್ಕಂಥ ಎತ್ತು ಕುಡಿತಕ್ಕಂಥ ಎತ್ತು ಮತ್ತು ನೀವು ಕಷ್ಟದ ತಿಳ್ಕೊಂಡು ಮಲಗ್ತಕ್ಕಂಥ ಎತ್ತುಗಳನ್ನೆಲ್ಲ ಮನೆಗೆ ಕೂಡಿಸಿರಿ. ಕೆಲಸ ಮಾಡಲಾದ್ರೆ ನೀವು ನೆನಪಿದ್ರೆ ಬೀದಿ ತಂದು ನೆನಪಿದ್ರೆ ನೀವು ವಿಧಾನಸೌಧ ಕಳಿಸಿ. ನಾವು ಯಾವಾಗಲೂ ಯಾವುದೇ ಒಂದು ಕಾರ್ಯಕ್ರಮಕ್ಕ ಹೋದಾಗ ಈ ಭಾಗದಾಗ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಒಂದೊಂದು ಪಟ್ಟಿನೇ ಕೊಡ್ತೀವಿ, ನಾವು ಹೋಟೆಲ್ ಲಿಸ್ಟೇ ಕೊಡ್ತೀವಿ. ಆದ್ರೆ ನಮ್ಗೇನು ದೇವೇಗೌಡರು ಕಾರ್ಯಕ್ರಮ ಮಾಡಿದ್ರು, ಆದರೆ ಹಿರಿಯರೆಲ್ಲ ಏನೇನು ಮಾಡಿದ್ರು ಅಂತ, ಕುಮಾರಸ್ವಾಮಿ ಅವರು ಏನೇನು ಮಾಡಿದ್ರು ಅಂತ ತಿಳ್ಕೊಂಡು ನಮ್ಗೇನು ಪ್ರತಿಫಲ? ಇದನ್ನು ರೈತರು ಎಲ್ಲಿವರೆಗೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಲ್ಲಿವರೆಗೂ ಎತ್ಕೊಂಡ್ರೆ ಇಂಥ
ನಾವು ಹೋಗ್ತೀವಿ ಅವ್ರ ಜೊತೆ ಮಾತಾಡಕ್ಕೆ ನಮಗೂ ಬರ್ತದೆ ಭಾಷೆ ಮಾಡಿ ನೀವು ಭಾಷೆ ಮೇಲೆ 150 ತಗೊಂಡ್ರಿ ನೀವೇನ್ ಮಾಡ್ತೀರ ಅಂತ ಗೊತ್ತಿದೆ ನಮ್ಗ ಒಂದು ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರದಾಗ ಈ ರಾಜ್ಯದಾಗ ರೈತರ ಕಣ್ಣೀರು ಒರೆಸ್ಬೇಕು ಎಲ್ಲ ಏರ್ಪಡ್ತದೆ ನೀರಾವರಿ ಯೋಜನೆಗಳಿಗೆ ಎಷ್ಟು ಬೇಕು ನಮ್ಗ 1 ಲಕ್ಷ ಕೋಟಿ ಇವ್ರು ಎಷ್ಟು ಇಟ್ಟಿದ್ದಾರೆ 2023 24 25 ಬಜೆಟ್ಗೆ ಇಟ್ಟಿದ್ದಾರೆ ಕೇವಲ 16,000 ಕೋಟಿ 16,000 ಕೋಟಿದಾಗ ಇವ್ರು ಇಂಟ್ರೆಸ್ಟ್ ಕಟ್ಟಬೇಕು ಇವ್ರು ಸ್ಯಾಲರಿ ಕೊಡ್ಬೇಕು ಇವ್ರು ಏನ್ ಮಾಡ್ತಾರೆ ಇವರ ಒಂದು ಆಫೀಸ್ಗಳಲ್ಲಿ ಎಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗೋದು 9 ರಿಂದ 10,000 ಕೋಟಿ ಉಳಿದ ಎಷ್ಟು ಇದೆ ನಮ್ಗೆ 6,000 ಕೋಟಿ 6,000 ಕೋಟಿದಾಗ ಇವ್ರು ಏನ್ ಮಾಡ್ತಾರೆ ಮಂತ್ರ ಮಾಡಿ 138 ಬೂದ್ ಹೆಚ್ಚಿ ಹೋಗ್ಬಿಡ್ತಾರೆ 6,000 ಕೋಟಿದಾಗ ಏನ್ ಮಾಡ್ತೀರಿ ನಮ್ಮ ನಾಲ್ಕಾಗ ಏನ್ ಮಾಡ್ತಾರೆ ಏನು ಕಳೆ ಬಂದಿದ್ದು ಕಳೆ ತೆಗಿಯಕ್ಕಾಗಿಲ್ಲ 6,000 ನಾನು ಒಂದು ಮಾತನ್ನ ಹೇಳ್ತೀನಿ ಯಾವುದೇ ಪಕ್ಷ ಬರಲಿ ಯಾವುದೇ ಜಾತಿ ಬರಲಿ ಯಾವುದೇ ಎಲ್ಲಿವರೆಗೂ ನಾವು ಕಲ್ಯಾಣ ಕರ್ನಾಟಕದವರು ನಮ್ಮ ರೈತರಿಗೆ ಧ್ವನಿಯಾಗಿ ಯಾವ ನಾಯಕ ಇರ್ತಾರೆ ನಾವು ಕಷ್ಟಪಟ್ಟು ಒಂದು ಕಣ್ಣೀರು ಯಾರು ಬರ್ತಾರ ಅಂತವ್ರನ್ನ ಆಯ್ಕೆ ಮಾಡಬೇಕು ಯಾವುದೋ ಸರ್ಕಾರಗಳು ಬರ್ತಾರೆ ಏನು ಗ್ಯಾರಂಟಿ ಕೊಡ್ತಾರೆ ಏನ್ ಗ್ಯಾರಂಟಿ ಕೊಡಿ ಗ್ಯಾರಂಟಿ ಇದು ತುಂಗ ಬಂದ್ರು ವ್ಯಾಪ್ತಿಯಾಗಿರ್ತಕ್ಕಂಥ ರೈತರ ಇಷ್ಟ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಲ್ಲ ಆ ಗ್ಯಾರಂಟಿ ಕೊಡೋದು ಕಣ್ಣೀರು ಹೊಡ್ತಕ್ಕಂಥ ಗ್ಯಾರಂಟಿ ಕೊಡ್ರಿ ನೀವು ಕುಮಾರಸ್ವಾಮಿ ಅಂತಂದ್ರೆ ಯಾವುದು ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಆಗಿ ಯಾವಾಗ ಏನ್ ಕೊಡ್ತಾರೆ ಒಂದು ಸಲ ಬಿಜೆಪಿ ಬೆಂಬಲದಿಂದ ಆದಾಗ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಬೆಂಬಲದಿಂದ ಆದಾಗ ಬಿಜೆಪಿ ಸರ್ಕಾರ ಒಂದೇ ಒಂದು ದಿನ ವೇದಿಕೆ ಮೇಲೆ ಕೊಡ್ತದೆ ಕೇಂದ್ರ ಸರ್ಕಾರದವರು ಮಾಡಬೇಕಂತ ಇದ್ದ ಪಾಪದ ಕೆಲಸ ಆ ನುಡಿಯುವ ಕುಮಾರಸ್ವಾಮಿ ಬಾಯಿಯಿಂದ ಬರಬೇಕು ಇದನ್ನು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ನಮ್ಮ ಪಕ್ಷ ನಿಂತಿರ್ತಕ್ಕಂಥದ್ದು ಯಾರು ಹೇಳಿಲ್ಲ ನಮ್ ಯಾವ್ದೋ
ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇದು ನಿರಂತರವಾಗಿ ನಡೆಯಬೇಕು. ಸರ್ಕಾರದ ಕಣ್ಣು ತೆರೆಸಬೇಕಂತ ಕೆಲಸ ನಾವೆಲ್ಲರೂ ಮಾಡೋಣ.